ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಆ ವಾಡಿಗ ಹತ್ರ ಅಂಜು ಮತ್ತು ದೇವಯಾನಿಯವರು ಮಾತಾಡ್ತಿರ್ತಾರೆ. ಆ ವಾಡಿಗವರು ಯಾರನ್ನು ಕಚ್ಬೇಕು ಹೇಳಿ ಮೇಡಮ್, ಯಾರನ್ನು ಕಚ್ಬೇಕು ಹೇಳಿ, ಯಾರ ಮೇಲೆ ಬಿಡ್ಬೇಕು ಹೇಳಿ ಅಂತ ಕೇಳ್ತಿರ್ತಾರೆ. ಅಂಜು ಅವರು ಮಾಮ್ ಇದು ಅನ್ನಕುಂಡನ ಅಂತ ಕೇಳ್ತಿರ್ತಾರೆ. ಅನ್ನಕುಂಡ ಏನನ್ನ ಇಷ್ಟು ಚಿಕ್ಕ ಬುಟ್ಟಲ್ಲಿ ಹಿಡಿಯುತ್ತಾ, ಅನ್ನಕುಂಡ ಅಲ್ಲ ಅದು ಅಂತ ಹೇಳ್ತಿರ್ತಾರೆ. ಸರಿ, ಆ ವಾಡಿಗವರು ಯಾರನ್ನು ಕಚ್ಬೇಕು ಹೇಳಿ ಮೇಡಮ್ ಅಂತ ಹೇಳ್ತಿರ್ತಾರೆ. ದೇವಯಾನಿಯವರು ಇರಪ್ಪ, ತುಂಬ ಎಕ್ಸೈಟ್ ಆಗಬೇಡ ನೀನು, ಸ್ವಲ್ಪ ಸುಮ್ಮನೆ ಇರು, ನಾನು ಯಾರನ್ನು ಹೇಳ್ತೀನೋ ಅವ್ರ ಮೇಲೆ ಬಿಡು, ನನ್ನ ಫಾಲೋ ಮಾಡು ಸಾಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸರಿ ಸರಿ ನಡೀರಿ ಮೇಡಮ್ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ. ಈ ಕಡೆ ಅಜಿತ್ತು ಭೂಮಿಗೆ ಕಾಲ್ ಟ್ರೈ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಸಂಗೀತ ಅವ್ರು ಬಂದ್ಬಿಟ್ಟು, ಅಜಿತಾ ಏನೋ ಮಾಡ್ತಿದ್ಯಾ, ಭೂಮಿ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಸತ್ಯ ಅವರು ಭೂಮಿ ಎಲ್ಲ ಮನಸ್ವಿನಿ ಅಂತ, ಹಾಂ ಹೌದು ಮನಸ್ವಿನಿ ಅಂತ ಸಂಗೀತ ಅವರು ಹೇಳ್ತಿರ್ತಾರೆ. ಇಲ್ಲೇ ಫೋನ್ ಬಿಟ್ಟೋಗಿದ್ದಾರೆ ಅವರು ಅಂತ ಹೇಳ್ತಿರ್ತಾರೆ. ಸಂಗೀತ ಅವರು ಮಯೂರಿ ಅವ್ರಿಗೆ ಕಾಲ್ ಮಾಡ್ತಾರೆ. ಎಲ್ಲಿ ಹೋಗಿದ್ದೀರಾ ನೀವು, ಏನು ಮಾಡ್ತಿದ್ದೀರಾ ಅಂತ ಸಂಗೀತ ಅವರು ಮಯೂರಿ ಹತ್ರ ಕೇಳ್ತಿರ್ತಾರೆ. ಅದಕ್ಕೆ ಮಯೂರಿಯವರು ನಾವು ಇಲ್ಲೇ ಕೇರಿ ಮೇಲೆ ನಿಂತ್ಕೊಂಡು ಕೆರೆ ನೋಡೋಕೆ ಬಂದಿದ್ದೀವಿ ಅಂತ ಹೇಳ್ತಿರ್ತಾರೆ. ಏನು ಕೇರಿ ಮೇಲೆ ನಿಂತ್ಕೊಂಡು ಕೆರೆ ನೋಡೋಕೆ ಬಂದಿದ್ದೀರಾ, ಅಲ್ಲೇನಿದೆ ಬರೀ ಒಣಗೋಗಿರೋ ನೆಲ ಇದೆ ಅಷ್ಟೇ, ಇನ್ನೇನು ಇಲ್ಲ ಅಲ್ಲೇ ನೋಡೋಕೆ ಹೋಗಿದ್ದೀರಾ ನೀವು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲ ಇಲ್ಲಿ ಚೆನ್ನಾಗಿದೆ ನೋಡೋಕೆ ಬಂದಿದ್ದೀವಿ ಅಂತ ಮಯೂರಿ ಅವರು ಹೇಳ್ತಿರ್ತಾರೆ. ಅದಕ್ಕೆ ಅಜಿತ್ ಅವರು ಫೋನ್ ಇಸ್ಕೊಂಡ್ಬಿಟ್ಟು ಅಜಿತ್ ಅವರು ಕೇಳ್ತಿರ್ತಾರೆ, ಸುಂದರಿ ಎಲ್ಲೋಗಿದ್ದೀರಾ ನೀವು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಮನ್ಮಥ ಇಲ್ಲೇ ಕೇರಿ ಮೇಲೆ ನಿಂತ್ಕೊಂಡು ಕೆರೆ ನೋಡೋಕೆ ಬಂದಿದ್ದೀವಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅಜಿತ್ ಅವರು ಗಂಟೆ ಶಬ್ದ ಬರ್ತಿದೆಯಲ್ಲ, ಗಂಟೆ ಇರುತ್ತಾ ಅಲ್ಲಿ ಕೆರೆ ಹತ್ರ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಯೂರಿಯವರು ಕಡೆಗೂ ನೀನು ಪೊಲೀಸ್ ಅನ್ನೋ ಕೆಲಸ ಪ್ರೂವ್ ಮಾಡ್ಬಿಟ್ಟೆ ಬಿಡು, ನಾನು ಮತ್ತು ಭೂಮಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ತಿರ್ತಾರೆ. ದೇವಸ್ಥಾನಕ್ಕ ಇಷ್ಟು ಬೆಳಗ್ಗೆ ಏನು ಮಾಡೋಕ್ಕೆ ಹೋಗಿದ್ರಿ, ಮನಸ್ವಿನಿ ಏನು ಮಾಡ್ತಿದ್ದಾಳೆ ಅಂತ ಕೇಳ್ತಾರೆ. ಅವಳು ನಾಗರಕಟ್ಟೆ ಸುತ್ತಿದ್ದಾಳೆ ಅಂತ ಹೇಳಿದೆ. ನಾಗರಕಟ್ಟೆನ ನನಗೆ ಹೇಳ್ತಿದ್ದಂಗೆ ಅದೇನು ಹಿಂಗೆ ಹೋದ್ರಿ ನೀವು ಅಂತ ಹೇಳ್ತಿರ್ತಾರೆ. ಅರ್ಕೆ ಇದೆ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಶ್ರವಣವ್ರು ಹೇಳ್ತಾರೆ, ಮೋಸ್ಟ್ಲಿ ಅವರಮ್ಮ ಸರಿ ಹೋಗಬೇಕು ಅಂತ ಕಟ್ಟೆ ಸುತ್ತಿರಬೇಕು ಅಂತ ಶ್ರವಣವ್ರು ಹೇಳ್ತಿರ್ತಾರೆ. ಅದಕ್ಕೆ ಸತ್ಯ ಅವರು ಇಲ್ಲ, ಅವ್ರ ಅಮ್ಮನಿಗೋಸ್ಕರ ಅಲ್ಲ, ಅಜಿತನಿಗೋಸ್ಕರ ಅವ್ರು ಸುತ್ತಿರೋದು. ನಾನು ಮೊನ್ನೆ ಅಜಿತನಿಗೆ ಪ್ರಾಣ ಅಪಾಯ ಇದೆ, ಅವನನ್ನು ಸಾಯಿಸ್ಬಿಡ್ತಾರೆ, ಸ್ಮಗ್ಲರ್ಸ್ ಜಾಸ್ತಿ ಆಗಿದ್ದಾರೆ ಅಂತ ಸ್ವಲ್ಪ ಸುಮ್ಮನೆ ಕಾಮಿಡಿಗೆ ಎದುರಿಸಿದ್ದೆ, ಅದನ್ನೇ ಅವರು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅಜಿತ್ ಅವರು ನೀನೇ ಇದರಲ್ಲಿರೋಣ ಸತ್ಯಣ್ಣ, ನೀವೇ ಇದರಲ್ಲಿ ಯಾರನ್ನ ಕಾಮಿಡಿ ಮಾಡ್ತಾರಾ, ಅವಳ ಬಗ್ಗೆ ಗೊತ್ತು ತಾನೇ ತುಂಬ ಸೀರಿಯಸ್ಸಾಗಿ ತೊಗೋತಾಳೆ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅದಕ್ಕೆ ಸಂಗೀತ ಅವರು ಹೇಳ್ತಿರ್ತಾರೆ, ಸತ್ಯ ಇದರಲ್ಲಿ ಯಾರನ್ನ ಕಾಮಿಡಿ ಮಾಡ್ತಾರೇನೋ, ಇದ್ರ ಎಷ್ಟು ಸೀರಿಯಸ್ಸಾಗಿ ತೊಗೊಂತಾಳೆ ಭೂಮಿ, ಎಷ್ಟು ಪ್ರೀತಿಸ್ತಾಳೆ ಅವ್ಳ ಗಂಡನ ಅಂತ ಹೇಳ್ತಿರ್ತಾರೆ. ಅಜಿತ್ತು ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು, ಸತ್ಯಣ್ಣ ಹೇಳಿರೋದೆಲ್ಲ ಸುಳ್ಳು ಅಂತ ಭೂಮಿ ಹತ್ರ ಹೇಳ್ಬೇಕು ನಾನು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ. ಸಂಗೀತ ಅವರು ಹಾಂ ನಾನು ಬರ್ತೀನಿ ನಡಿ, ಎಲ್ಲರೂ ಹೋಗೋಣ ಬನ್ನಿ, ಏನು ಎಲ್ಲರೂ ನೋಡ್ತಿದ್ದೀರಾ, ಕಾರ್ ತೆಗೀರಿ ಬೇಗ ಹೋಗೋಣ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ರಾಧಾ ಅವ್ರು ಬರ್ತಾರೆ. ಅಕ್ಕ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಇಲ್ಲೇ ದೇವಸ್ಥಾನಕ್ಕೆ ಹೋಗಬೇಕು, ಅರ್ಜೆಂಟ್ ಇದೆ ಅಂತ ಹೇಳ್ತಾರೆ. ನಾನು ಬರ್ಬೋದಾಗಿತ್ತು, ಮುಂಚೆನೇ ಹೇಳ್ಬೇಕಾಗಿತ್ತು ಅಂತ ಹೇಳ್ತಿದ್ರು. ಇಲ್ಲ ಸ್ವಲ್ಪ ಅರ್ಜೆಂಟ್ ಇದೆ, ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ನಿಂಗಮ್ಮ ಅಜ್ಜಿ ಬರ್ತಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅವರೆಲ್ಲ ಅಂತ ಹೇಳ್ತಿರ್ತಾರೆ. ಏನೋ ದೇವಸ್ಥಾನಕ್ಕಂತೆ ತುಂಬ ಅರ್ಜೆಂಟ್ ಇದೆ, ಏನೂ ಹೇಳಲಿಲ್ಲ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಿಂಗಮ್ಮಜ್ಜಿ ಚಂದ್ರಿಕಾ ಕಾರ್ ತೆಗಿಯೋಕ್ಕೆ ಹೇಳು, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಚಂದ್ರಿಕಾ ಅವರು ಈಗಲಾ ಏನಕ್ಕೆ ಅಂತ ಹೇಳ್ತಿರ್ತಾರೆ. ನಿನಗೆ ವರದಿ ಒಪ್ಪಿಸೋಷ್ಟು ಟೈಮ್ ಇಲ್ಲ ನನಗೆ, ಕಾರ್ ತೆಗಿ ಬೇಗ, ನಾನು ಹೋಗಬೇಕು ಅಂತ ಹೇಳ್ತಿರ್ತಾರೆ. ರಾಧಾ ಅವ್ರ ಹತ್ರ ನೋಡು ರಾಧಾ, ಶಾರದಾನ ನೀನೇ ನೋಡ್ಕೋಬೇಕು, ನಾನು ಬರೋ ತನಕ ಮಗು ಥರ ನೋಡ್ಕೋಬೇಕು ಅವ್ರನ್ನ ಅಂತ ಹೇಳ್ತಿರ್ತಾರೆ. ರಾಧಾ ಅವರು ಹಾಂ ಸರಿ ಅಜ್ಜಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಭೂಮಿ ಮಯೂರಿ ಅವರೆಲ್ಲ ಪೂಜೆ ಮಾಡ್ತಿರ್ತಾರೆ. ಅರ್ಚಕರು ಹೇಳ್ತಿರ್ತಾರೆ, ಸುಬ್ರಹ್ಮಣ್ಯದು ಪೂಜೆನೂ ಚೆನ್ನಾಗಿ ನಡೀತು, ಮತ್ತು ನಾಗರ ಪೂಜೆನೂ ಚೆನ್ನಾಗಿ ನಡೀತು, ಇನ್ನೇನಿದ್ರೂ ಉತ್ತು ಕಾಲು ಎರೆದ್ಬಿಟ್ಟು ನೀವು ಬೇಡ್ಕೊಂಡ್ರೆ ಈ ವ್ರತ ಸಂಪೂರ್ಣ ಆಗುತ್ತೆ ಅಂತ ಅರ್ಚಕರು ಭೂಮಿಯವ್ರ ಹತ್ರ ಹೇಳ್ತಿರ್ತಾರೆ. ಅದಕ್ಕೆ ಮಯೂರಿಯವರು ನೀವು ಬರಲ್ವ ಅರ್ಚಕ್ರೆ ಅಂತ ಕೇಳ್ತಿರ್ತಾರೆ. ಇಲ್ಲ ದೇವಸ್ಥಾನದಲ್ಲಿ ತುಂಬ ಭಕ್ತಾದಿಗಳಿದ್ದಾರೆ, ನೀವು ಅಲ್ಲಿಗೆ ಬನ್ನಿ, ನಾನು ಅಲ್ಲೇ ತೀರ್ಥ ಪ್ರಸಾದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಆವಾಗ ಅಲ್ಲಿಗೆ ಅರ್ಚಕರು ಅಲ್ಲಿಂದ ಹೋಗ್ತಾರೆ. ಮಯೂರಿಯವರು ಭೂಮಿ ಸಂಗೀತ ಅತ್ತೆ ಫೋನ್ ಮಾಡಿದರು, ನಾವು ಇಲ್ಲಿರೋದು ಅವರಿಗೆ ಗೊತ್ತಾಯಿತು ಅಂತ ಹೇಳ್ತಿರ್ತಾರೆ. ಅಯ್ಯೋ ಅದೆಂಗಾಯಿತು,
ಅದು ಯಾಕೆ ಹೇಳಿದ್ರಿ ನೀವು ಅಂತ ಹೇಳ್ತಿರ್ತಾರೆ. ಇವ್ನು ನಾನು ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ, ಅಷ್ಟರಲ್ಲಿ ಅಜಿತ್ ಫೋನ್ ಇಸ್ಕೊಂಬಿಟ್ಟು ದೇವಸ್ಥಾನದಲ್ಲಿರೋದನ್ನ ಕಂಡಿಡ್ದ್ಬಿಟ್ಟ. ನಾನು ಆವಾಗ ಏನು ಮಾತಾಡೋಕ್ಕಾಗಲಿಲ್ಲ. ಅವ್ನು ಮೋಸ್ಟ್ಲಿ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಿರ್ತಾರೆ. ಈಗ ನಾವು ಇಲ್ಲಿರೋದು ಮಾತ್ರ ಅವ್ರಿಗೆ ಗೊತ್ತಾಗಬಾರ್ದು. ಅವ್ರೇನಾದ್ರೆ ಗೊತ್ತಾಗ್ಬಿಟ್ರೆ ನನ್ನ ಹಿಂದೆ ಈ ಸಂಚು ನಡೀತಿದೆ ಅಂತ ಹೇಳ್ಬಿಟ್ಟು ತುಂಬ ಗಾಬರಿ ಆಗಿಬಿಡ್ತಾರೆ. ನೀವು ಹೇಗಾದರೂ ಮಾಡ್ಬಿಟ್ಟು ಮ್ಯಾನೇಜ್ ಮಾಡಿ ಅಂತ ಭೂಮಿಯವರು ಹೇಳ್ತಿರ್ತಾರೆ. ಭೂಮಿಯವರು, ನೋಡಿ ನೀವು ಒಂದು ಕೆಲಸ ಮಾಡಿ, ನೀವು ದೇವಸ್ಥಾನದ ಡೋರ್ ಹತ್ರ ನಿಂತಿರಿ. ಅಜಿತ್ ಅವ್ರು ಸಾಹೇಬ್ರು ಏನಾದರೂ ಬಂದರೆ ನನಗೆ ಹೇಳಿ, ಅಷ್ಟರಲ್ಲಿ ಅವರನ್ನು ಮಾತಾಡ್ಸ್ಕೊಂಡು ಮ್ಯಾನೇಜ್ ಮಾಡ್ತೀರಿ. ಅಷ್ಟರೊಳಗೆ ನನ್ನ ಹೊತ್ತು ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಆವಾಗ ಮಯೂರಿಯವರು, ಸರಿ ನೀವು ಹೋಗಿ ಪೂಜೆ ಮಾಡ್ತೀರಿ, ನಾನು ಅಲ್ಲಿ ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಭೂಮಿ ಹುತ್ತಕ್ಕೆ ಪೂಜೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲೇ ದೇವಯಾನಿ, ಅಂಜು ಮತ್ತು ಆವಾಡಿಗೆ ಬಂದ್ಬಿಟ್ಟು ನಿಂತ್ಕೊಂಡು ನೋಡ್ತಿರ್ತಾರೆ. ಅಂಜು ಅವರು, ಎಷ್ಟು ಪೂಜೆ ಮಾಡ್ತಾಳೆ ಮಾಮಿಯವಳು ಅಂತ ಹೇಳ್ತಿರ್ತಾರೆ. ಮಾಡಲಿ ಬಿಡು ಬೇಬಿ, ಲಾಸ್ಟ್ ಕೊಳೆಗಣಿಗೆ ಅಲ್ವಾ, ಮಾಡಲಿ ಬಿಡು ಅಂತ ಹೇಳ್ತಿರ್ತಾರೆ. ಆವಾಡಿಗೆ ಹೋಗ್ಬಿಟ್ಟು ಹಾವನ್ನ ಬಿಟ್ಬಿಟ್ಟು ಬರ್ತಾರೆ. ಅದಕ್ಕೆ ದೇವಯಾನಿಯವ್ರು ಹೇಳ್ತಿರ್ತಾರೆ, ಏನು ನೀನು ಹಾವು ಕಚ್ತಾನೇ ಇಲ್ಲ, ಕಾಟ್ ಹಾಕು ಅಂದರೆ ಬರೀ ಸೈಟ್ ಹಾಕ್ತಿದೆಯಲ್ಲ ಅಂತ ಹೇಳ್ತಿರ್ತಾರೆ. ಕಚ್ಚುತ್ತೆ ತಡೀರಿ ಮೇಡಮ್, ಅದು ಒಂದು ಸರ್ತಿ ಕಚ್ಚಿದ್ರೆ ಮತ್ತಿನ್ನು ಎದ್ದೇಳೋದೇ ಇಲ್ಲ, ಕಚ್ಚುತ್ತೆ ತಡೀರಿ ಮೇಡಮ್ ಅಂತ ಹೇಳ್ತಿರ್ತಾರೆ. ಈ ಕಡೆ ಮಯೂರಿ ದೇವಸ್ಥಾನದ ಡೋರ್ ಹತ್ರನೇ ನಿಂತ್ಕೊಂಡು ಕಾಯ್ತಿರ್ತಾರೆ. ಅಷ್ಟರಲ್ಲಿ ಎಲ್ಲರೂ ಅವ್ರ ಫ್ಯಾಮಿಲಿ ಫುಲ್ಲು ಎಲ್ಲರೂ ದೇವಸ್ಥಾನ ಕಡೆ ಬರ್ತಿರ್ತಾರೆ. ಅಯ್ಯೋ ಅಜಿತ್ ಒಬ್ಬನೇ ಬರ್ತಾನೆ, ಹೆಂಗೋ ನಿಭಾಯಿಸ್ಬೋದು ಅಂದ್ಕೊಂಡಿದ್ರೆ ಇವ್ರನ್ನೆಲ್ಲ ಬರ್ತಿದ್ದಾರಲ್ಲ, ನಾನು ಏನು ಮಾಡಲಿ, ಸುಮ್ಮನೆ ತಲೆ ಮರೆಸ್ಕೊಂಡು ಹೋಗ್ಬಿಡೋದೇ ಬೆಟರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಭೂಮಿ ಪೂಜೆ ಮುಂದುವರಿಸ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಫ್ರೆಂಡ್ಸ್. ಮುಂದಿನ ಸೀನಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.